ಫಸ್ಟ್ PUC ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರ ಅಧ್ಯಾಯ 1 ರಾಜ್ಯಶಾಸ್ತ್ರ ಒಂದು ಅಧ್ಯಯನ. ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ರೀತಿ ತಗೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸಬಹುದು. ಸೊ ಟೈಮ್ ವೇಸ್ಟ್ ಮಾಡದೆ ಪ್ರಾರಂಭಿಸೋಣ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ಅಧ್ಯಾಯ 1 ರಾಜ್ಯಶಾಸ್ತ್ರದ ಒಂದು ಅಧ್ಯಯನ. ಇಂಪಾರ್ಟೆಂಟ್ ಪ್ರಶ್ನೆಗಳು. ರೋಮನ್ ಸಂಖ್ಯೆ 1ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಮತ್ತು ರಾಜ್ಯಶಾಸ್ತ್ರ ಪಿತಾಮಹನನ್ನು ಗುರುತಿಸಿ. ಅರಿಸ್ಟಾಟಲ್, ಪ್ಲೇಟೋ, ಸಾಕ್ರಟಿಸ್, ರೂಸೋ. ಎರಡನೇ ಪ್ರಶ್ನೆ, ರಾಜ್ಯಶಾಸ್ತ್ರವನ್ನು ಮೊಟ್ಟ ಮೊದಲಿಗೆ ವೈಜ್ಞಾನಿಕವಾಗಿ ಯಾರು ಅಧ್ಯಯನ ಮಾಡಿದರು? ಈ ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಆಪ್ಷನ್ ಎ ಅರಿಸ್ಟಾಟಲ್, ಆಪ್ಷನ್ ಬಿ ಪ್ಲೇಟೋ, ಆಪ್ಷನ್ ಸಿ ಸಾಕ್ರಟಿಸ್, ಆಪ್ಷನ್ ಡಿ ಪಾಲೆ ಜೆನೆಟ್. ಮೂರನೇ ಪ್ರಶ್ನೆ, ರಾಜ್ಯಶಾಸ್ತ್ರವನ್ನು ಒಂದು ಉತ್ಕೃಷ್ಟ ಶಾಸ್ತ್ರ ಎಂದು ಹೇಳಿದವರು ಯಾರು? ಆಪ್ಷನ್ ಎ ಜೇನ್ ಬೋರ್ಡಿನ್, ಬಿ ಹರ್ಮನ್ ಫೈನರ್, ಸಿ ಮೆಕ್ಕಿವಲಿ, ಡಿ ಅರಿಸ್ಟಾಟಲ್. ನಾಲ್ಕನೇ ಪ್ರಶ್ನೆ, ಮಾನವನ ಸಮಾಜ ಜೀವಿ ಎಂದು ಹೇಳಿದವರು ಯಾರು? ಈ ಪ್ರಶ್ನೆ ಕೂಡ ಮುಂದಿನ ದಿನಗಳಲ್ಲಿ ಕೇಳೋ ಸಾಧ್ಯತೆ ಕೂಡ ಆಗಿರುತ್ತದೆ. ಆಪ್ಷನ್ ಬಿ ಪ್ಲೇಟೋ, ಆಪ್ಷನ್ ಸಿ ಸಾಕ್ರಟಿಸ್, ಆಪ್ಷನ್ ಡಿ ಪಾಲ್ ಜೆನೆಟ್. ಐದನೇ ಪ್ರಶ್ನೆ, ಪಾಲಿಟಿಕ್ಸ್ ಇದರ ಮೂಲ ಪದ. ಆಪ್ಷನ್ ಎ ಲ್ಯಾಗ್, ಆಪ್ಷನ್ ಬಿ ಪಾಲಿಸ್, ಆಪ್ಷನ್ ಸಿ ಸೂಪರಾನಸ್, ಆಪ್ಷನ್ ಡಿ ಸಿವಿಟಾಸ್. ಆರನೇ ಪ್ರಶ್ನೆ, ರಾಜ್ಯಶಾಸ್ತ್ರವು ಈ ವಿಭಾಗಕ್ಕೆ ಸೇರಿದೆ. ಆಪ್ಷನ್ ಎ ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೂತಶಾಸ್ತ್ರ, ಸಮಾಜಶಾಸ್ತ್ರ. ಏಳನೇ ಪ್ರಶ್ನೆ, ಪಾಲಿಟಿಕ್ಸ್ ಕೃತಿಯನ್ನು ರಚಿಸಲು ಅರಿಸ್ಟಾಟಲ್ ಎಷ್ಟು ಸಂವಿಧಾನಗಳನ್ನು ಅಧ್ಯಯನ ಮಾಡಿದರು? ಆಪ್ಷನ್ ಎ 150, ಆಪ್ಷನ್ ಬಿ 200, ಆಪ್ಷನ್ ಸಿ 158, ಆಪ್ಷನ್ ಡಿ 250. ಅಥೆನ್ಸ್ ಮತ್ತು ಸ್ಪಾರ್ಟಾ ಯಾವ ದೇಶಕ್ಕೆ ಸೇರಿದವುಗಳಾಗಿವೆ? ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ಗ್ರೀಕ್, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ಜರ್ಮನಿ. ಈಗ ಬಿಟ್ಟ ಸ್ಥಳಗಳು. ಅಂತಾರಾಷ್ಟ್ರೀಯ ರಾಜ್ಯ ಸಮ್ಮೇಳನವು ಡ್ಯಾಶ್ ಡ್ಯಾಶ್ ನಡೆಯಿತು. ಡ್ಯಾಶ್ ಡ್ಯಾಶ್ ಅವರು ಫಿಲ್ಡಿಯಾ ರಾಜ್ಯಶಾಸ್ತ್ರ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಮೂರನೇ ಪ್ರಶ್ನೆ, ಪಾಲಿಸ್ ಪದದ ಅರ್ಥ. ನಾಲ್ಕನೇ ಪ್ರಶ್ನೆ, ರಾಜ್ಯಶಾಸ್ತ್ರ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಡ್ಯಾಶ್ ಅವರು ಬಳಸಿದರು. ಐದನೇ ಪ್ರಶ್ನೆ, ಅರಿಸ್ಟಾಟಲ್ ಅವರ ಹೆಸರಾಂತ ಕೃತಿ. ಉತ್ತರಗಳು ಕೂಡ ಮೇಲೆ ಒಳಗೊಂಡಿದೆ. ಇವು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಈಗ ಹೊಂದಿಸಿ ಬರೆಯಿರಿ. ದಿ ರಿಪಬ್ಲಿಕ್, ರಷ್ಯಾ ಕ್ರಾಂತಿ, ಮೆಕ್ಕವಲಿ, ಪ್ರಾಯೋಗಿಕತೆ. ಈ ಆಪ್ಷನ್ ಎ ಒಳಗೊಂಡಿದೆ. ಆಪ್ಷನ್ ಬಿ ಭಾಗ ನೋಡಬಹುದು. ಇಲ್ಲಿ ವಿಜ್ಞಾನದ ಒಂದು ಲಕ್ಷಣ, ಪ್ಲೇಟೋ, ಕಾಲ್ಮಾರ್ಸ್, ದಿ ಫ್ರೆಂಚ್. ಈಗ ಒಂದು ಅಂಕದ ಪ್ರಶ್ನೆಗಳು. ಪುರಾತನ ಗ್ರೀಕನ ಯಾವುದಾದರೂ ಒಂದು ನಗರ ರಾಜ್ಯವನ್ನು ಹೆಸರಿಸಿ. ರಾಜ್ಯಶಾಸ್ತ್ರ ಎಂದರೇನು? ಈ ಪ್ರಶ್ನೆ ಕೂಡ ಮುಂದಿನ ದಿನಗಳಲ್ಲಿ ಕೇಳುವ ಸಾಧ್ಯತೆ ಕೂಡ ಆಗಿರುತ್ತದೆ. ಅರಿಸ್ಟಾಟಲ್ ಅವರಿಂದಲೇ ರಾಜ್ಯಶಾಸ್ತ್ರವು ಪ್ರಾರಂಭವಾಯಿತು ಎಂದು ಹೇಳಿದವರು ಯಾರು? ಈ ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಸಮಾಜದಲ್ಲಿ ಜೀವಿಸಲು ಸಾಧ್ಯವಿಲ್ಲದವರು ದೇವರಾಗಿರಬೇಕು, ಇಲ್ಲದಿದ್ದರೆ ಮೃಗವಾಗಿರಬೇಕು. ಈ ಮಾತನ್ನು ಹೇಳಿದವರು. ಸೊ ಒಂದು ಅಂಕದ ಪ್ರಶ್ನೆಗಳು ಈ ರೀತಿ ಒಳಗೊಂಡಿದೆ. ಈ ಚಾಪ್ಟರ್ನಲ್ಲಿ ಒಳಗೊಂಡಂತಹ ಪ್ರಶ್ನೆಗಳೇ ಮುಂದಿನ ದಿನಗಳಲ್ಲಿ ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ಕೂಡ ಆಗಿರ್ತದೆ. ಈ ಚಾಪ್ಟರ್ ಬಿಟ್ಟು ಬೇರೆ ಯಾವುದೇ ಪ್ರಶ್ನೆ ಕೇಳುವುದಿಲ್ಲ. 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಅಧ್ಯಯನ ವಿಭಾಗಗಳು ಯಾವುವು? ರಾಜ್ಯಶಾಸ್ತ್ರ ಅಧ್ಯಯನದಲ್ಲಿ ಬರುವ ವಿಷಯ ವಸ್ತುಗಳು ಯಾವುವು? ಮಾನವನ ಸಮಾಜಜೀವಿ ಎಂದು ಹೇಗೆ? ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಂದರೇನು? ಸೊ ಪ್ರಶ್ನೆಗಳು ಈ ರೀತಿ ಒಳಗೊಂಡಿರುತ್ತದೆ. ಈ ಪಾಠದ ಮೇಲೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ. ಅವ್ರಿಗೆ ಕೂಡ ವಿಡಿಯೋ ಹೆಲ್ಪ್ ಆಗುತ್ತೆ. PDF ಬೇಕೆಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ ಹೋಗಿಸಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.